ಹಾಯ್ ಹಲೋ ಎಲ್ಲರಿಗೂ ನಮಸ್ತೆ ನಮಸ್ಕಾರ ವಣಕ್ಕಂ. ಎಲ್ಲರಿಗೂ ಒಂದು ಪ್ರಶ್ನೆ ಇದೆ, ನಮ್ಮಂತ ಸಿಂಗಲ್ಸ್ಗೆ ನಿಮ್ಮಂತ ಫ್ಯಾಮಿಲಿ ಮೆನ್ಸ್ಗೆ. ಏನಂದ್ರೆ ವೀಕೆಂಡ್ ಯಾವಾಗ ಬರುತ್ತಪ್ಪ ಅಂತ. ಆ ವೀಕೆಂಡ್ ಬಂದಾಗ ಎಲ್ಲಿಗೆ ಹೋಗೋದಪ್ಪ ಅಂತ. ಇದೇ ತರ ಪ್ರಶ್ನೆ ನಮಗೂ ಬಂದಿತ್ತು. ಅದಕ್ಕೆ ನಾವು ಸಾಕಾಯ್ತಪ್ಪ ಈ ಕಾರ್ಪೊರೇಟ್ ಅಲ್ಲಿ ಕೆಲಸ ಮಾಡಿ ಮಾಡಿ ಅಂತ ನಾವು ಇನ್ಸ್ಟಾಗ್ರಾಮ್ ನ ಸ್ಕ್ರಾಲ್ ಮಾಡ್ತಾ ಮಾಡ್ತಾ ಒಂದು ಪ್ಲೇಸ್ ನಮ್ಗೆ ಸಿಕ್ತು. ಸೊ ಅದನ್ನ ಟ್ರೈ ಮಾಡೋಣ ಅಂತ ನಾನು ನನ್ನ ಫ್ರೆಂಡ್ ಹೊರಟ್ವಿ. ಸೊ ಇದೇ ನಮ್ಮ ಐಕಾನಿಕ್ ಪ್ಲೇಸ್ ಆದಂತ ಸ್ನೋ ಸಿಟಿ ಪಕ್ಕದಲ್ಲೇ ಇರುವಂತ ಮ್ಯಾಡ್ ಲ್ಯಾಬ್ಸ್. ಸೊ ಇಲ್ಲಿ ಎಷ್ಟೊಂದು ವಿಧವಾದಂತ ಗೇಮ್ಸ್ಗಳಿರುತ್ತೆ, ಸೈನ್ಸ್ ರಿಲೇಟೆಡ್. ಯು ವಿಲ್ ಬಿ ಲಿಟ್ರಲಿ ಅಮೇಸ್ಡ್. ಬಿಕಾಸ್ ನಾವು ಎಷ್ಟು ಎಂಜಾಯ್ ಮಾಡಿದ್ವಿ ಅಂದ್ರೆ ಎಸ್ ವಿ ಹ್ಯಾವ್ ಟು ಗೋ ಅಗೇನ್ ಅನ್ನಿಸ್ಬೇಕು, ಆ ತರ ಎಂಜಾಯ್ ಮಾಡಿದ್ವಿ. ಐ ಥಿಂಕ್ ಇಫ್ ಯು ಗೋ ಯು ವಿಲ್ ಕ್ರಿಯೇಟ್ ಅ ವಂಡರ್ಫುಲ್ ಮೆಮೊರೀಸ್ ಫಾರ್ ಶೋರ್. ಇನ್ನೇನ್ ನಾವು ಟಿಕೆಟ್ ತಗೊಂಡು ಮ್ಯಾಡ್ ಲ್ಯಾಬ್ಸ್ಗೆ ಎಂಟರ್ ಆಗೇ ಬಿಟ್ವಿ. ಸೊ ಅಲ್ಲಿರೋ ಗೇಮ್ಸ್ನೆಲ್ಲ ನೋಡಿ ಇದನ್ನ ಹೇಗೆ ಆಡೋದು ಏನು ಅಂತ ನಮಗೆ ಒಂದು ಯಕ್ಷ ಪ್ರಶ್ನೆ ಬಂದ್ಬಿಡ್ತು. ಅಲ್ಲೇ ಇದ್ದಂತ ಸ್ಟಾಫು ಗೇಮ್ಸ್ನ ಹೇಗೆ ಆಡೋದು ಅಂತ ಎಲ್ಲ ತೋರಿಸ್ಕೊಟ್ರು. ಫಸ್ಟ್ ನಾವು ಮಾಡಿದ್ದು ವೀಲ್ಸು ಹೇಗೆ ವರ್ಕ್ ಆಗುತ್ತೆ, ನಿಮ್ಗೆ ಡ್ಯಾಮ್ ಅಲ್ಲಿ ವಾಟರ್ನ ಸೇವ್ ಮಾಡಿದಾಗ ಹೇಗೆ ಎಲೆಕ್ಟ್ರಿಸಿಟಿ ಜನರೇಟ್ ಆಗುತ್ತೆ ಅಂತ ನೋಡ್ಬೇಕಾ. ಇಲ್ಲಿ ನೋಡಿ, ನಾವು ಎಲ್ಲಾ ಕಡೆನೂ ವಾಟರ್ನ ಲಾಕ್ ಮಾಡಿದೀವಿ. ಒಂದೇ ಒಂದು ಲಿಡ್ ಹಿಂಗ್ ತೆಗ್ದಿದ ತಕ್ಷಣ ಎಲ್ಲಾ ವಾಟರು ಒಂದೇ ಸಮ ಫೋರ್ಸ್ ಅಲ್ಲಿ ಹೋಗುತ್ತೆ. ಸೊ ಅದರಿಂದ ಅದು ರೊಟೇಟ್ ಆಗಿ ವಾಟರ್ ಇಂದ ಎಲೆಕ್ಟ್ರಿಸಿಟಿ ಜನರೇಟ್ ಆಗುತ್ತೆ. ಇದನ್ನ ನಮ್ಗೆ ಹೇಳ್ಕೊಟ್ರು, ನಾವು ಟ್ರೈ ಮಾಡಿದ್ವಿ. ಇಟ್ ವಾಸ್ ಅ ಕ್ರೇಜಿ ಥಿಂಗ್. ಪ್ಯಾರಾಶೂಟಲ್ ಅಂತೂ ನಾವಂತೂ ಹೋಗಿಲ್ಲ, ಆದ್ರೆ ಪ್ಯಾರಾಶೂಟಲ್ ಅಂತೂ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಹಿಂಗಿಟ್ಟಿದ ತಕ್ಷಣ ಆ ಫ್ಯಾನ್ಗಳಿಗೆ ಎಷ್ಟು ಮೇಲೆ ಇರುತ್ತೆ, ಹೇಗೆ ಲ್ಯಾಂಡ್ ಆಗುತ್ತೆ ಅದೆಲ್ಲ ನೋಡಿದ್ವಿ. ಅದಾಗಿದ ತಕ್ಷಣ ನಮ್ಮನ್ನ ತುಂಬಾ ಅಟ್ರಾಕ್ಟ್ ಮಾಡಿದ್ದು ಮ್ಯಾಡ್ ಲ್ಯಾಬ್ಸ್ ನ ಸ್ಪೆಷಲ್ ಮಿರರ್ ಮೇಸ್. ತೆಗ್ದಿದ ತಕ್ಷಣ ಎಲ್ಲಾ ಕಡೆ ನಾನೇ. ಇವಾಗ ಒಂದೇ ಸಾಂಗ್ ನೆನಪಾಗೋದು, ಎಲ್ಲೆಲ್ಲೂ ನಾನೇ ಎಲ್ಲೆಲ್ಲೂ ನಾನೇ ಎಲ್ಲೆಲ್ಲೂ ನಾನೇ ಎಲ್ಲೆಲ್ಲೂ ನಾನೇ ಅಂತ. ಆ ಲೈಟ್ಸ್ಗೂ ಆ ಮಿರರ್ ರಿಫ್ಲೆಕ್ಷನ್ಸ್ಗೂ ದಟ್ ವಾಸ್ ಅ ಅಮೇಜಿಂಗ್ ಅಂಡ್ ಮ್ಯಾಜಿಕಲ್ ಮೂಮೆಂಟ್ಸ್ ಆಗಿತ್ತು. ಹಾಗೆ ನಾವು ಸ್ವಲ್ಪ ಫೋಟೋಸ್ ತಗೊಂಡು ಲೆಟ್ಸ್ ಮೂವ್ ಆನ್ ಅನ್ಕೊಂಡು ಮೂವ್ ಆನ್ ಆದ್ವಿ. ನೆಕ್ಸ್ಟ್ ನಾವು ಹೋಗ್ತಿದ್ದಂಗೆ ಅಲ್ಲೊಂದು ಗುಹೆ ಇತ್ತು. ಗುಹೆಯಲ್ಲಿ ಏನಿದೆಯಪ್ಪ ಅಂತ ನೋಡ್ತಾ ಇದ್ರೆ ಅಲ್ಲಿ ಒಂದು ಡೈನೋಸರಸ್ ನ ಪಜಲ್ ಇತ್ತು. ಸೊ ಸ್ಯಾಂಡ್ ಅಲ್ಲಿ ಎಲ್ಲೆಲ್ಲೋ ಬಚ್ಚಿಟ್ಟಿರ್ತಾರೆ ಡೈನೋಸರಸ್ ಬೋನ್ಸ್ ನ. ಸೊ ನಾವು ಅದನ್ನ ಫೈಂಡ್ ಮಾಡಿ ಅಲ್ಲಿ ಅದನ್ನ ಫಿಕ್ಸ್ ಮಾಡ್ಬೇಕು. ಇದು ಚಿಕ್ಕ ಮಕ್ಳನ್ನ ಕರ್ಕೊಂಡು ಹೋದ್ರೆ ಅಂತೂ ಫುಲ್ ಎಂಜಾಯ್ ಮಾಡ್ತಾರೆ, ಸೂಪರ್ ಆಗಿರುತ್ತೆ. ಬಕೆಟ್ ಇನ್ ದ ಬಾಲ್ ನಮ್ಮೆಲ್ಲರಿಗೂ ಗೊತ್ತಿರೋ ಅಂತ ಗೇಮೆ, ಆದ್ರೆ ಇಲ್ಲಿ ಸ್ವಲ್ಪ ಟ್ವಿಸ್ಟ್ ಇದೆ. ಪೈಪಲ್ಲಿ ಬರ್ತಿರೋಂತ ಏರ್ ಪ್ರೆಷರ್ ಇಂದ ಬಾಲ್ ನ ಬ್ಯಾಲೆನ್ಸ್ ಮಾಡ್ಕೊಂಡು ರಿಂಗ್ಸ್ ಒಳಗಡೆಯಿಂದ ನಾವು ಹೋಗಿ ಎಷ್ಟೊಂದು ರಿಂಗ್ಸ್ ನ ಪಾಸ್ ಆಗಿ ನೆಕ್ಸ್ಟ್ ಅಟ್ ದ ಎಂಡ್ ನಾವು ಬಕೆಟ್ ಅಲ್ಲಿ ಹಾಕ್ಬೇಕು. ಸ್ಟಾರ್ಟಿಂಗ್ ಇದು ಈಸಿ ಅನ್ನಿಸ್ತು, ಬಟ್ ಕೋರ್ಸ್ ಏರ್ ಪ್ರೆಷರು ವೇರಿ ಆಗ್ತಾ ಇರೋದ್ರಿಂದ ನಮ್ಗೆ ಸ್ವಲ್ಪ ಕಷ್ಟ ಆಯ್ತು, ಬಟ್ ವಿ ಫೈನಲಿ ಡಿಡ್ ಇಟ್. ಅಲ್ಲಿರೋ ಐಟಮ್ಸ್ ಇಂದ ನೀವು ಏನಾದ್ರೂ ಬಿಲ್ಡ್ ಮಾಡ್ಬೋದು ಅಂದ್ರು. ನಿಮ್ಗೆ ಗೊತ್ತು ಬೆಂಗಳೂರಲ್ಲಿ ಒಂದ್ ಮನೆ ತಗೋಬೇಕಂದ್ರೆ ಎಷ್ಟ್ ಕಷ್ಟ ಅಂತ. ಅದಕ್ಕೆ ನಾವೇ ಆದಂತ ಓನ್ ಕ್ರಿಯೇಷನ್ ಅಲ್ಲಿ ನಮ್ದೇ ಆದಂತ ಓನ್ ಐಡಿಯಾಸ್ ಇಂದ ಮನೇನ ಕ್ರಿಯೇಟ್ ಮಾಡಿದ್ವಿ, ಅವರ್ ಹೌಸ್ ಅಂತ. ಸೊ ಇಟ್ ವಾಸ್ ಅ ಕ್ರೇಜಿ ಥಿಂಗ್. ಆಸ್ ವಿ ಆರ್ ಕಾರ್ಪೊರೇಟ್ ಎಂಪ್ಲಾಯೀಸ್, ವರ್ಕ್ ಲೈಫ್ ಬ್ಯಾಲೆನ್ಸ್ ಇಸ್ ವೆರಿ ಇಂಪಾರ್ಟೆಂಟ್. ಆದ್ರೆ ಇಲ್ಲಿರೋ ಗೇಮ್ ಅಲ್ಲಿ ನಮ್ಮ ಬ್ಯಾಲೆನ್ಸ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗದೆ ಇದ್ರೆ ಸೌಂಡ್ ಬರುತ್ತೆ ಬೀಪ್ ಅಂತ. ಸೊ ಅದನ್ನ ಬರ್ದೇ ಇರೋಂಗೆ ಮಾಡಕ್ ತುಂಬಾ ಟ್ರೈ ಮಾಡಿದ್ರು ನಾವಿಬ್ರು ಕಂಪ್ಲೀಟ್ ಮಾಡಕ್ ಆಗಿಲ್ಲ. ನೀವ್ ಅಲ್ಗೋದಾಗಂತೂ ಈ ಗೇಮ್ ನಾಡೋದನ್ನ ಮರಿಲೇಬೇಡಿ, ನೋಡೋಣ ಯಾರ್ ಬ್ಯಾಲೆನ್ಸ್ ಬೆಸ್ಟ್ ಆಗಿರುತ್ತೆ ಅಂತ. ಹಾಗೆ ಸ್ವಲ್ಪ ನಾವು ನೀರ್ನ ಸೇದಿದ್ವಿ, ಅದರಿಂದ ಬಂದಿದ ಪ್ರತಿಫಲನೂ ಕೂಡ ಸ್ವೀಕರಿಸಿದ್ವಿ. ಇದೇ ತರ ತುಂಬಾ ಗೇಮ್ಸ್ಗಳಿತ್ತು, ಎಲ್ಲದನ್ನು ಎಂಜಾಯ್ ಮಾಡಿದ್ವಿ. ಸ್ವಲ್ಪದ್ರಲ್ಲಿ ವಿಡಿಯೋಸ್ ತಗೊಳಕ್ಕಾಗಿಲ್ಲ ಬಿಕಾಸ್ ವಿ ವಾಂಟೆಡ್ ಟು ಜಸ್ಟ್ ಎಂಜಾಯ್ ಅಂಡ್ ಸೇವರ್ ಎವ್ರಿ ಮೂಮೆಂಟ್ ಆಫ್ ಇಟ್. ಅಂಡ್ ನಾವು ಅಫ್ಕೋರ್ಸ್ ಪಿಲ್ಲೋ ಫೈಟ್ ಆಡಿದ್ವಿ, ಪಿಲ್ಲೋ ಜಂಪ್ಸ್ ಮಾಡಿದ್ವಿ. ಇದೇ ತರ ಫುಲ್ ಪ್ಯಾಕ್ಡ್ ಎಂಟರ್ಟೈನ್ಮೆಂಟ್ ಇತ್ತು. ಸೊ ನೀವು ಮರೀದಿರಾ ಮ್ಯಾಡ್ ಲ್ಯಾಬ್ಸ್ಗೆ ಹೋಗಿ ಅಲ್ಲಿ ಎಂಜಾಯ್ ಮಾಡಿ, ಫ್ಯಾಮಿಲಿ ಜೊತೆ ಆಗಲಿ ಫ್ರೆಂಡ್ಸ್ ಜೊತೆ ಆಗಲಿ. ಥ್ಯಾಂಕ್ ಯು. ಪ್ಲೀಸ್ ಫಾಲೋ, ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು.